ದಾವಣಗೆರೆಯ ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರಾ ಮಹೋತ್ಸವವು ಈ ಬಾರಿ ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತಿದೆ. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವ ಈ ಸುಪ್ರಸಿದ್ಧ ಜಾತ್ರೆಯ ಪ್ರಮುಖ ವಿವರ ಇಲ್ಲಿದೆ. 2026ರ ಜಾತ್ರೆಯ ಪ್ರಮುಖ ದಿನಾಂಕಗಳು. ಜಾತ್ರೆಯ 10 ದಿನಗಳಿಗೂ ಹೆಚ್ಚು ಕಾಲ ನಡೆಯಲಿದ್ದು, ಈ ಕೆಳಗಿನ ದಿನಾಂಕಗಳು ಬಹಳ ಮುಖ್ಯವಾಗಿವೆ. ಫೆಬ್ರವರಿ 24 ಮಂಗಳವಾರ ದೇವಿಯ ಮಹಾಪೂಜೆ, ಫೆಬ್ರವರಿ 25 ಚರಗ ಚೆಲ್ಲುವ ಕಾರ್ಯಕ್ರಮ, ಇತರ ಪೂರ್ವ ವಿಧಿಗಳು, ಜನವರಿ 20ರಂದು ಹಂದರ ಕಂಬದ ಪೂಜೆ ಹಾಗೂ ಫೆಬ್ರವರಿ 22ರಂದು ಸಾರು ಹಾಕುವ ಶಾಸ್ತ್ರಗಳು ಈಗಾಗಲೇ ನೆರವೇರಿವೆ. ಜಾತ್ರೆಯ ವಿಶೇಷತೆಗಳು. ಕುರಿ, ಟಗರು ಕಾಳಗ. ಈ ಜಾತ್ರೆಯ ಪ್ರಮುಖ ಆಕರ್ಷಣೆ ಎಂದರೆ ರಾಷ್ಟ್ರಮಟ್ಟದ ಟಗರು ಕಾಳಗ. ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಈ ಸಾಹಸ ಕ್ರೀಡೆಯನ್ನು ವೀಕ್ಷಿಸುತ್ತಾರೆ. ಜಂಗಿ ಕುಸ್ತಿ. ಸಾಂಪ್ರದಾಯಿಕ ಕುಸ್ತಿ ಪಂದ್ಯಾವಳಿಗಳು ಇಲ್ಲಿನ ಮತ್ತೊಂದು ವಿಶೇಷ. ಧಾರ್ಮಿಕ ಶ್ರದ್ಧೆ. ಸುಮಾರು 200 ವರ್ಷಗಳ ಇತಿಹಾಸವಿರುವ ಈ ದೇವಸ್ಥಾನದಲ್ಲಿ ದೇವಿಯನ್ನು ಆಭರಣಗಳಿಂದ ಅಲಂಕರಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ. ಇತಿಹಾಸ ಮತ್ತು ನಂಬಿಕೆ. ದುರ್ಗಾಂಬಿಕಾ ದೇವಿಯನ್ನು ದಾವಣಗೆರೆಯ ನಗರ ದೇವತೆ ಎಂದು ಕರೆಯಲಾಗುತ್ತದೆ. ಸುಮಾರು 200 ವರ್ಷಗಳ ಹಿಂದೆ ದುಗ್ಗಾವತಿ ಗ್ರಾಮದಿಂದ ತಂದ ಕಲ್ಲನ್ನೇ ದೇವಿಯ ರೂಪದಲ್ಲಿ ಆರಾಧಿಸಲಾಗುತ್ತಿತ್ತು. ನಂತರ 1932ರಲ್ಲಿ ಈಗಿರುವ ದೇವಸ್ಥಾನವನ್ನು ನಿರ್ಮಿಸಲಾಯಿತು. ಜಾತ್ರೆಯ ಸಂದರ್ಭದಲ್ಲಿ ಭಕ್ತರ ಸುರಕ್ಷತೆ ಮತ್ತು ಸ್ವಚ್ಛತೆಗೆ ಜಿಲ್ಲಾಡಳಿತವು ಮೊದಲ ಆದ್ಯತೆ ನೀಡಿದ್ದು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಜಿಲ್ಲೆಗೂ ಟಗರು ಕಾಳಗಕ್ಕೂ ಒಂದು ರೀತಿ ಅವಿನಾಭಾವ ಸಂಬಂಧ. ಮನೆಗೊಂದು ಟಗರನ್ನು ಸಾಕುವ ಪದ್ಧತಿ ಇಟ್ಟುಕೊಂಡಿರುವ ದಾವಣಗೆರೆ ಜನತೆ ಟಗರುಗಳ ಸೆಣಸಾಟವನ್ನು ತಮ್ಮ ಸಾಂಸ್ಕೃತಿಕ ಕ್ರೀಡೆ ಎಂದೇ ಭಾವಿಸಿಕೊಂಡಿದ್ದಾರೆ. ಅದರಲ್ಲೂ ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವ ದುರ್ಗಾಂಬಿಕಾ ದೇವಿ ಜಾತ್ರೆಯ ಅಂಗವಾಗಿ ಆಯೋಜಿಸಲಾಗುವ ಟಗರು ಕಾಳಗ ಎಂದರೆ ಎಲ್ಲಿಲ್ಲದ ವಿಶೇಷತೆ. ಅದರಂತೆ ಈ ಬಾರಿ ನಡೆದ ರಾಷ್ಟ್ರಮಟ್ಟದ ಮೈ ನವಿರೇಳಿಸುವ ಟಗರು ಕಾಳಗ ಎಲ್ಲರ ಗಮನ ಸೆಳೆಯಿತು. ಈ ಸ್ಪರ್ಧೆಗಳಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಬಂದಂತಹ ವಿಶೇಷ ತರಬೇತಿ ಪಡೆದ ಟಗರುಗಳು, ಅವುಗಳ ಹಲ್ಲುಗಳ ವಯಸ್ಸು, ಅದರ ಮೇಲೆ 2, 4, 6, 8 ಹಲ್ಲು, ಲೀಗ್ ಮತ್ತು ನಾಕೌಟ್ ಮಾದರಿಯಲ್ಲಿ ಪರಸ್ಪರ ಸೆಣಸಿ ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಿದವು.